ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗೆ ರಾಜ್ಯ ಬಜೆಟ್ನಲ್ಲಿ 500 ಕೋಟಿ ರು ಹಣ ಬಿಡುಗಡೆಗೆ ಒತ್ತಾಯಿಸಿ ಕಳೆದ 6 ದಿನಗಳಿಂದಲೂ ಜಿಲ್ಲಾ ಕೇಂದ್ರದಲ್ಲಿ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸದ ಜಿಲ್ಲಾಧಿಕಾರಿಯನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿ ಸೋಮವಾರ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ತಾಲೂಕು ಸಮಗ್ರ ನೀರಾವರಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಮಾತನಾಡಿ, ಜಿಲ್ಲೆಯ ಕೊನೆ ಭಾಗದವರೆಗೂ ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ಹರಿಸುವಂತೆ ಒತ್ತಾಯಿಸಿ ಹಾಗೂ ಈ ಕಾಮಗಾರಿಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದ 5,300 ಕೋಟಿ ರು ಅನುದಾನ ಮತ್ತು ರಾಜ್ಯ ಸರ್ಕಾರವು ಈ ಬಾರಿಯೂ ಬಜೆಟ್ನಲ್ಲಿ 5,000 ಕೋಟಿ ರು ಹಣ ನೀಡುವಂತೆ ಮಾರ್ಚ್ 2ರಿಂದ ಜಿಲ್ಲಾಧ್ಯಕ್ಷ ಕೆಟಿ ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿದ್ದರೂ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸದೆ ಕರ್ತವ್ಯ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಆರೋಪಿಸಿದರು. ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿದ್ದ ಸ್ವಾಮೀಜಿಗಳು ಪ್ರತಿಭಟನಾನಿರತರ ಮನವೊಲಿಸಿ ಉಪವಾಸಕ್ಕೆ ಅಂತ್ಯ ಮಾಡಿದ್ದರು. ಆದರೆ ಮನೆಗೆ ತೆರಳಿದ್ದ ಕೆಟಿ ತಿಪ್ಪೇಸ್ವಾಮಿ ಅವರು ಅಸ್ವಸ್ಥರಾದ ಕಾರಣ ಇವರನ್ನು ಹಿರಿಯೂರು, ತುಮಕೂರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನಡೆಸಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ ಪರಿಣಾಮ ಇವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಹೋರಾಟ ನಿರತರಲ್ಲಿ ಇಷ್ಟೆಲ್ಲ ಸಮಸ್ಯೆ ಏರ್ಪಟ್ಟಿದ್ದರೂ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸಿಲ್ಲ. ಆದ್ದರಿಂದ ಇವರನ್ನು ಕೂಡಲೇ ಸರ್ಕಾರವು ಕರ್ತವ್ಯದಿಂದ ಅಮಾನತು ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಹೋರಾಟ ಮಾಡಿ ಆರೋಗ್ಯದಲ್ಲಿ ಅಸ್ವಸ್ಥಗೊಂಡಿರುವ ತಿಪ್ಪೇಸ್ವಾಮಿ ಅವರ ಆಸ್ಪತ್ರೆಯ ಸಂಪೂರ್ಣ ಖರ್ಚನ್ನು ಸರ್ಕಾರವೇ ಭರಿಸಬೇಕು. ಇವರ ಮನೆಗೆ, ಆಸ್ಪತ್ರೆಗೆ ಭೇಟಿ ನೀಡಿ ಇವರಿಗೆ ಅಗತ್ಯವಿರುವ ಸೌಲಭ್ಯ ಒದಗಿಸಬೇಕು. ಪ್ರಗತಿಪರ ರೈತ ಸಂಘ, ದಲಿತ ಸಂಘ, ಸಿಪಿಐ, ಕನ್ನಡ ಪರ ಸಂಘಟನೆಗಳು, ಕನ್ನಡ ಸಾಹಿತ್ಯ ಪರಿಷತ್, ನೀರಾವರಿ ಹೋರಾಟಗಳ ನೇತೃತ್ವದಲ್ಲಿ ರಾಜ್ಯ, ಕೇಂದ್ರ ಸರ್ಕಾರಗಳು ಅವರ ಪಾಲಿನ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಎಂದು ಒತ್ತಾಯಿಸಿದ ಮನವಿ ಪತ್ರವನ್ನು ಪ್ರಭಾರ ತಹಶೀಲ್ದಾರ್ ಮಹಾಂತೇಶ್ ಅವರಿಗೆ ನೀಡಲಾಯಿತು. ಪ್ರತಿಭಟನೆಗೂ ಮುಂಚೆ ಹೋರಾಟಗಾರ ತಿಪ್ಪೇಸ್ವಾಮಿ ಆಸ್ಪತ್ರೆ ವೆಚ್ಚಕ್ಕಾಗಿ ಕಿರಾಣಿ ಅಂಗಡಿ, ಹೂವು, ಬಳೆ, ಮೆಡಿಕಲ್ಸ್, ಆಟೋ, ತಳ್ಳುಗಾಡಿಗಳ ಮಾಲೀಕರಿಂದ ವಂತಿಗೆ ಸ್ವೀಕರಿಸಲಾಯಿತು. ವರದಿಗಾರ ರುದ್ರೇಶ್, ಎಟಿಜೆಡ್ ಟಿವಿ, ಮೊಳಕಾಲ್ಮೂರು. ಅದಕ್ಕೆ ನೀರು ಕೊಡೋದಕ್ಕೆ ಒಬ್ಬ ರೈತನ ಮಗ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಅಂತಂದ್ರೆ ಅವರ ಚಳುವಳಿಯನ್ನ ಹತ್ತಿಕ್ತಾರೆ ಅಂತಂದ್ರೆ ರಾಜಕಾರಣಿಗಳು ಯಾವ ರೀತಿ ಹೋರಾಟಗಾರರನ್ನ, ಅವರ ಕುಟುಂಬಗಳನ್ನ ಸರ್ವನಾಶಕ್ಕೆ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ. ಆದ್ರಿಂದ ಇವತ್ತು ಕೂಡ ಮಣಿಪಾಲ ಆಸ್ಪತ್ರೆಗೆ ಭೇಟಿ ನೀಡಿಲ್ಲ ಜಿಲ್ಲಾಡಳಿತ ಆಗಿರಲಿ, ಸರ್ಕಾರ ಆಗಿರಲಿ. ಇವತ್ತು 15 ಲಕ್ಷ ಬರೆಸಂತ ಶಕ್ತಿ ಆ ರೈತರ ಕುಟುಂಬದಲ್ಲಿಲ್ಲ. ಅದರಿಂದ ನಾವೆಲ್ಲರೂ ಕೂಡ ರೈತರ ಮಕ್ಕಳು, ಕೃಷಿ ಕಾರ್ಮಿಕರು, ದಲಿತರು, ಈ ನಗರದ ನಾಗರಿಕರು ಎಲ್ಲರೂ ಸೇರಿ ಅವರನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನು ನಾವು ಮಾಡೋಣ. ಒಬ್ಬ ಹೋರಾಟಗಾರ ಸತ್ರೆ ಮತ್ತೊಬ್ಬ ಹೋರಾಟಗಾರ ಹುಟ್ಟೋದು ಬಹಳ ಕಷ್ಟ. ಇವತ್ತೆಲ್ಲ ಸ್ವಾರ್ಥದ ಜೀವನಕ್ಕೆ ನಾವೆಲ್ಲ ಕಾಲಿಟ್ಟಿದ್ವಿ. ಎಲ್ಲರೂ ಕೂಡ ಇವತ್ತು ದುಡ್ಡು 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 ಅಂತ ಹೇಳಿ ಇವತ್ತು ಯಾವ ರೀತಿ ಆಗುತ್ತೆ ಅಂದ್ರೆ ಪ್ರಪಂಚವೇ ನಾಶ ಆಗಂತ ಸತ್ಯಾಗ್ರಹ ಕುತ್ಕೊಂಡಿರ್ತಕ್ಕಂಥ ತಿಪ್ಪೇಸ್ವಾಮಿ ಅಸ್ತವ್ಯಸ್ತ ಆಗಲಿ, ಪ್ರಾಣಕ್ಕೆ ಸಂಚಕಾರ ಬರಲಿ ಅನ್ನೋಂಥ ಹುನ್ನಾರವನ್ನ ಡಿಸಿ ಮೂಲಕ ಮಾಡಿಸಿ ಇವತ್ತು ಅವರು ಬಸವಲಿಂಗ ಸ್ವಾಮಿ ಅವರು ಅವರ ಮನವೊಲಿಸಿ ಅವರ ಅಮರನಾಥ ಸತ್ಯಾಗ್ರಹವನ್ನು ವಾಪಸ್ಸು ಪಡೆದ ಮೇಲೆ ಮನೆಗೆ ಹೋದ ಮೇಲೆ ಅವರಿಗೆ ಸ್ಟ್ರೋಕ್ ಆಗೈತೆ ತಲೆಗೆ. ಇವತ್ತು ಮಣಿಪಾಲ ಆಸ್ಪತ್ರೆಯಲ್ಲಿ ಅವ್ರಿಗೆ ಆಪರೇಷನ್ ಆಗೈತೆ. ಆ ಆಪರೇಷನ್ ಖರ್ಚು ಇವತ್ತು ಸುಮಾರು 15 ಲಕ್ಷ ರೂಪಾಯಿ ಆಗೈತೆ. ಆದ್ರೆ ಯಾವುದೇ ಒಬ್ಬ ಜಿಲ್ಲಾಡಳಿತ ಆ ಚಳವಳಿಯನ್ನ ಮನವೊಲಿಸಿ ಆ ಅಮರನಾಥ ಸತ್ಯಾಗ್ರಹವನ್ನ ವಾಪಸ್ಸು ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು ಜಿಲ್ಲಾಧಿಕಾರಿಗಳು. ನಾವು ಏನು ಕಳೆದ 4ನೇ ತಾರೀಕಿನಿಂದ ಚಿತ್ರದುರ್ಗ ಜಿಲ್ಲೆಯ ಸಮಗ್ರ ನೀರಾವರಿ ಹೋರಾಟ ಸಮಿತಿಯಿಂದ 6 ತಾಲೂಕಿನಿಂದ ನಾವು ರಸ್ತೆ ತಡೆ ಚಳವಳಿ ಆಗಿರ್ಬೋದು, ಬಂದ್ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುತ್ತಿಗೆ ಕಾರ್ಯಕ್ರಮ ಸಮಾವೇಶ ಮಾಡಿ ಸರ್ಕಾರ ಈ ಬಜೆಟ್ನಲ್ಲಿ ನಮಗೆ 5,000 ಕೋಟಿ ನೀಡಬೇಕು ನಮ್ಮ ಭದ್ರಾ ಮೇಲ್ದಂಡೆಗೆ ಅಂತೇಳಿ ನಾವು ಹೋರಾಟ ಮಾಡಿ ಮೊನ್ನೆ ನಾವು 4ನೇ ತಾರೀಕಿನಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಪವಾಸ ಮತ್ತು ಅಮಾನಂತರ ಸತ್ಯಾಗ್ರಹವನ್ನು ಮಾಡಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಕೆಟಿ ತಿಪ್ಪೇಸ್ವಾಮಿ ಅವರು ಅವತ್ತು ಸ್ಟ್ರೋಕ್ ಹೊಡೆದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಅವ್ರಿಗೆ ಸರ್ಕಾರ ಭರಿಸ್ತೀರಾ, ಇಲ್ಲಂದ್ರೆ ನಿಮ್ ಕೈಲಾಗಲಿಲ್ಲ ಅಂತ ನಾವು ಚಂದ ಹಾಕಿ ರೈತರನ್ನ ಭಿಕ್ಷೆ ಬೇಡಿ ಎಲ್ಲರನ್ನ ಇವತ್ತು ಅವರು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಾಚಿಕೆ ಆಗ್ಬೇಕಂತ ಹೇಳಿ ನಾವು ಎಲ್ಲ ರೈತರು ಪಟ್ಟಣದಲ್ಲಿ ಚಂದ ಹಾಕೊಂಡು ನಮ್ಮ ರೈತರನ್ನ ಉಳಿಸ್ಕೊಂತೀವಿ, ನಿಮ್ ಕೈಲಾಗಲ್ಲ, ಏನು ನೀವು ಬಜೆಟ್ನಲ್ಲಿ 5,300 ಕೋಟಿ ಇಡ್ತೀವಿ ಅಂತ ಹೇಳಿ ಚಿತ್ರದುರ್ಗ ಎಮ್ಮೆಲ್ಯೆ ಟೋಪಿ ಆಗಿರ್ಬೋದು 1 ರೂಪಾಯಿ ನೀವು ಮನೆ ಬರಕ್ಕೆ 5 ಜನ ಶಾಸಕರು ಎಮ್ಮೆಲ್ಯೆ ಇದ್ದೀರಾ. ರೈತರು ಇವತ್ತು ಉಪವಾಸ ಮಾಡಿ ಹಾಸ್ಪಿಟಲ್ ಸೇರ್ತಾ ಇದ್ದಾರೆ, ಅಮಾನಂತರ ಸತ್ಯಾಗ್ರಹ ಮಾಡ್ತಾರೆ.
ದುಡ್ಡಿಡ್ರಿ ಭದ್ರಾ ಮೇಲ್ದಂಡೆಗೆ ಅಂತ ಹೇಳಿ ₹1 ಇರ್ಸಕ್ಕಾಗ್ಲಿ ಮನೆ ಬರಕ್ಕೆ ಇವತ್ತೇನು ಗ್ಯಾರಂಟಿ ಸಮಾವೇಶ ಮಾಡ್ತಾರಂತೆ ರಾಮಪುರದಲ್ಲಿ.